ಹಿಂದೂ ಯುವಕರ ಮೇಲಿನ ಹಲ್ಲೆ ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿರುವ ತಿಪಟೂರು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಿಂದೂ ಪರಿಷತ್ಗೆ, ವಿಶ್ವ ಹಿಂದೂ ಪರಿಷತ್ಗೆ, ಹಿಂದೂ ಹೋರಾಟಗಾರರಿಗೆ, ಭಾರತ್ ಮಾತಾ ಕಿ. ರಂಜಾನ್ ಹಬ್ಬದ ದಿನ ನಗರದ ಹೊರವಲಯದಲ್ಲಿ ಹಸು ಸಾಗಣೆ ಮಾಡುತ್ತಿದ್ದ ವಾಹನವನ್ನ ಕೆಲ ಹಿಂದೂ ಯುವಕರು ತಡೆದಿದ್ದರು. ಇದರಿಂದ ಅಸಮಾಧಾನಗೊಂಡ ಮುಸ್ಲಿಮರ ಗುಂಪು ಯುವಕರ ಮೇಲೆ ಹಲ್ಲೆ ನಡೆಸಿತ್ತು. ಇದನ್ನ ವಿರೋಧಿಸಿ ತಿಪಟೂರು ಬಂದ್ಗೆ ಕರೆ ನೀಡಲಾಗಿತ್ತು. ಶಿವಾಜಿಯ ಮೇಲೆ ಆಕ್ರಮಣ, ನಾವು ಹಿಂದೂಗಳು ಎಷ್ಟು ಒಗ್ಗಟ್ಟಾಗ್ತೇವೆ ಎನ್ನುವುದನ್ನು ನಾವು ಸಮಾಜಕ್ಕೆ ತೋರಿಸ್ತೀವಿ. ಅದನ್ನು ಜಾಗೃತಿ ಮಾಡುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಮಾಡ್ತಾ ಬಂತು. ಯಾವುದೋ ನಮ್ಮ ದೈವ ದೇವರುಗಳನ್ನ ಅವಹೇಳನ ಮಾಡಿದಾಗ ನಾವು ಅದರ ಬಗ್ಗೆ ಜಾಗೃತಿಯನ್ನು ಮಾಡಿದ್ವಿ. ಅವಾಗ ಅದಕ್ಕೆ ಪ್ರತಿಕ್ರಿಯೆಗಳು ಬಂತು. ಇವತ್ತು ಕರಾವಳಿಯಲ್ಲಿ ಇದೇ ರೀತಿಯಾಗಿ ನಡೀತಾ ಬಂದಿದೆ. ನಮ್ಮ ಕರಾವಳಿಯಲ್ಲಿ ನಾವು ಅದನ್ನ ಭಾರಿ ದೊಡ್ಡದಾಗಿ ಎದುರಿಸ್ತಾ ಬಂದಿದ್ವಿ. ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಮುಚ್ಚಿದ್ದಾರೆ. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ರಾಷ್ಟ್ರ ರಕ್ಷಣಾ ಪಡೆ ಮುಖಂಡ ಪುನೀತ್ ಕೆರೆಹಳ್ಳಿಗೆ ತಿಪಟೂರು ನಗರ ಪ್ರವೇಶಿಸಲು 2 ದಿನ ನಿರ್ಬಂಧ ವಿಧಿಸಲಾಗಿದೆ. ಇವತ್ತು ನಾಳೆ ಹಾಕೊಂಡಿರೋದು ತಾಲೂಕಿಗೆ ತಗೋಬಹುದಿತ್ತಲ್ಲ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾವೇ ಧೈರ್ಯ ತುಂಬಂಗಿಲ್ಲ ಅಂತಂದ್ರೆ ಏನ್ ಅಕ್ರಮವಾಗಿ ಸಾಗಿಸ್ತಾರೆ, ದಯವಿಟ್ಟು ನೀವೇ ಕ್ರಮ ಜರುಗಿಸಿ. ನಮಗೆ ಈ ಕೆಲಸ ಬರುದೇ ಇಲ್ಲ, ನಾವು ಮಾಡ್ಬೇಕಾಗಿರಲ್ಲ. ನಾವು ಮಾಡ್ತಾ ಇದೀವಲ್ಲ ಸರ್, ನಾವು ರಕ್ಷಣೆ ಮಾಡ್ತಾ ಇದೀವಿ. ಎಲ್ಲರಿಗೂ ರಕ್ಷಣೆ ಕೊಡೋ ಜವಾಬ್ದಾರಿ ನಮ್ದು. ನೀವು ಗೋ ರಕ್ಷಣೆ ನೀವು ಮಾಡಿದ್ರೆ ನಾವೇ ಮಾಡ್ಬೇಕಿತ್ತು. ನಾವು ಮಾಡ್ತಿದೀವಲ್ಲ ಸರ್. ತಿಪಟೂರಿನಲ್ಲಿ ಎಷ್ಟು ಕಸಾಯಿ ಖಾನೆಗಳಿದಾವೆ ನಾನು ತೋರಿಸಿದೆ ರವಿಕುಮಾರ್ ಸರ್. 23 ಮತ್ತು 24 ಇಲ್ಲ ಸರ್, ನಾವು ಬರ್ತೀವಿ ಅಂತ ಗೊತ್ತಾಗಿರೋದೇ ಸಂಜೆ. ನೀವು ಅಷ್ಟು ಬೇಗ ಹೋಗಿ ರಿಸ್ಟ್ರಿಕ್ಷನ್ ತಗೊಬಂದು ಒಂದು ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ನೀವು ಹಿಂಗ್ ಮಾಡಿದ್ರೆ ನಮಗೇನು ಸ್ವಾತಂತ್ರ್ಯನೇ ಇಲ್ವಾ? ನಮಗೂ ಹಕ್ಕಿದೆ ಅಲ್ವಾ ಹೋಗ್ಲಿಕ್ಕೆ? ನನ್ನ ಕಾರ್ಯಕರ್ತರು ಸರ್ ಅಲ್ಲಿ ಡಿಸಿ ಆದೇಶ ಫಾಲೋ ಮಾಡ್ತೀವಿ. ಬಟ್ ಡಿಸಿ ಅವರಿಗೆ ಮಾಹಿತಿಯನ್ನ ರಾಂಗ್ ಕೊಟ್ಟು ಈ ಆದೇಶ ಯಾಕೆ ಮಾಡಿಸ್ಕೊಳ್ತೀವಿ ಅಂತ ನಾವೇನು ಗಲಾಟೆ ಮಾಡಕ್ ಬರ್ತಿದ್ವಾ? ನಾವು ಬರ್ತಿದ್ವಿ ಕಾರ್ಯಕರ್ತರು ನೋಡಕ್ಕೆ. ನನ್ನ ಕಾರ್ಯಕರ್ತರ ಮೇಲೆ ಮುಸಲ್ಮಾನರು ಅಲ್ಲೇ ಮಾಡ್ತಾರೆ. ಸುಳ್ಳ ನೀವ್ ಹೇಳಿ. ಅದನ್ನ ನಮ್ಮ ಕಾರ್ಯಕರ್ತರನ್ನ ನಾವು ಹೋಗಿ ಧೈರ್ಯ ತುಂಬಿದೆ ನಾಳೆ ಅವ್ರು ಹೋರಾಟ ಮಾಡೋದಂಗೆ, ನಾಳೆ ಗೋರಕ್ಷಣೆ ಮಾಡೋದಂಗೆ, ಸಂವಿಧಾನ ಪಾಲನೆ ಮಾಡೋದು ಕೇಳ್ಬೇಕಲ್ವಾ? ನಾವು ಅವ್ರಿಗೆ ಧೈರ್ಯ ತುಂಬೋದು ಯಾರು ಹೇಳಿ? ಯಾರು ಧೈರ್ಯ ತುಂಬ್ತೀರಿ? ಈಗ ನೀವು ಧೈರ್ಯ ತುಂಬಕ್ಕಾಗತ್ತ ಅವ್ರಿಗೆ? ನಾನ್ ಕೇಳ್ತಾರದು ಗೋರಕ್ಷಕರಿಗೆ ನೀವು ಧೈರ್ಯ ತುಂಬಕ್ಕಾಗತ್ತ, ನಾನ್ ಧೈರ್ಯ ತುಂಬಬೇಕಾ? ಹಾಸ್ಪಿಟ್ಲ್ ಬರೋದು ತಪ್ಪು ಅಂದ್ರೆ ಈ ಕಾರಣ ಎಲ್ಲೂ ನೋಡಿಲ್ಲ. ತಿಪಟೂರಿಗೆ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾವು ಇಲ್ಲಿ ನುಗ್ಗೇಹಳ್ಳಿ ಹತ್ರ, ಕಾರೇಹಳ್ಳಿ ನುಗ್ಗೇಹಳ್ಳಿ ಹತ್ರ ಇಲ್ಲಿ ತಡೆದು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು. ನೋಟಿಸ್ ಇದು. ಇದ್ರಲ್ಲಿ ಏನಿದೆ ಅಂತ ಅಂದ್ರೆ ಇವತ್ತು ಮತ್ತು ನಾಳೆ 2 ದಿನಗಳು ನಮ್ಮ ತುಮಕೂರು ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ. ತುಮಕೂರು ಜಿಲ್ಲೆಗೆ ಜಿಲ್ಲಾದ್ಯಂತ ನಿರ್ಬಂಧ. ತಿಪಟೂರಿಗೆ ಹಾಕೋಬೋದಿತ್ತಲ್ವ ರವಿಕುಮಾರ್ ಸರ್? ಇದನ್ನ ನಿಮಗೆ ತಿಪಟೂರಲ್ವಾ ಸಮಸ್ಯೆ ಇದ್ದಿದ್ದು? ಸಮಸ್ಯೆ ಹೌದಾ ಅಲ್ವಾ? ತಿಪಟೂರು ಸಮಸ್ಯೆ, ಕುಣಿಗಲ್ಲಿಗೆ ಸಮಸ್ಯೆ ಇರ್ಲಿಲ್ವಲ್ಲ? ಅಟ್ಲೀಸ್ಟ್ ನಾವು ಕುಣಿಗಲ್ಲಿಗೂ ಬರ್ದಂಗೆ ಇಡೀ ತುಮಕೂರಿಗೆ ನೀವು ನಿರ್ಬಂಧ ಮಾಡಿದ್ರೆ, ತಾಲೂಕು ತಹಸೀಲ್ದಾರ್ ಇದ್ರಲ್ವಾ ತಿಪಟೂರಲ್ಲಿ, ತಹಸೀಲ್ದಾರ್ ನೀವು ಬರೀಬೋದಿತ್ತಲ್ಲ ಸರ್ ತಿಪಟೂರಿಗೆ ಬರ್ದಂಗೆ ಪುನೀತ್ ಕೆರೆಹಳ್ಳಿಗೆ ನಿರ್ಬಂಧ ಮಾಡಿ ಅಂತ. ಬಟ್ ನೀವು ಇಡೀ ಜಿಲ್ಲೆಗೆ ತಗೊಳ್ತೀರಿ. ಇಡೀ ಜಿಲ್ಲೆಗೆ ನೀವು ನಿರ್ಬಂಧ ಹಾಕಿದ್ರೆ ನನಗೆ ಬೇರೆ ಕಡೆ ಹೋಗೋದಿರುತ್ತೆ ಸರ್. ಒಬ್ಬ ಹೋರಾಟಗಾರರು ಇಷ್ಟು ಟಾರ್ಚರ್ ಮಾಡಿದ್ರೆ ಎಲ್ಲೂ ಬರಬಾರ್ದು. ಕೊಪ್ಪಳಗೆ ಹೋಗಿ ಬರಬಾರ್ದು, ಬಾಗಲಕೋಟೆಗೆ ಹೋಗಿ ಬರಬಾರ್ದು. ಸೋಮವಾರ ಸಂಜೆ ತಿಪಟೂರಿನ ಕಡೆಗೆ ಹೊರಟಿದ್ದ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸರು ತಡೆದು ವಾಪಸ್ ಕಳುಹಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಸಮೀಪ ಪೊಲೀಸರು ಅವರನ್ನ ತಡೆದರು. ಹರಿ ಓಂ ಸ್ನೇಹಿತರೆ, ನಮಸ್ತೆ. ಇವತ್ತು ನಾನು ತಿಪಟೂರ್ನಲ್ಲಿ ನಮ್ಮ ಗೋರಕ್ಷಣೆಗೆ ಹೋದಂತ ಕಾರ್ಯಕರ್ತರ ಮೇಲೆ ಏನ್ ಹಲ್ಲೆ ಆಗಿತ್ತು, ಅವ್ರ ಆಸ್ಪತ್ರೆಯಲ್ಲಿ ಇದ್ರು, ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತ ಸಮಯದಲ್ಲಿ ನಾಳೆ ಅಲ್ಲಿ ಬಂದಿದೆ, ಮತ್ತೆ ಇವತ್ತು ನಾವು ಅಲ್ಲಿಗೆ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಿ. ಇದ್ರೆಲ್ಲದರ ಮಧ್ಯೆ ಇಡೀ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಆಡಳಿತ ಮತ್ತು ಸರ್ಕಾರ ನಮ್ಮನ್ನ ಇಡೀ ತುಮಕೂರು ಜಿಲ್ಲೆಗೆ ಬರದಂತೆ ನಿರ್ಬಂಧ ಹೇರಿ ಇವತ್ತು ನನ್ನನ್ನು ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲಿದ್ದೀವಿ, ಯಾವ ಇದ್ರಲ್ಲಿದ್ದೀವಿ, ಯಾವ ಆಡಳಿತದಲ್ಲಿದ್ದೀವಿ. ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ಆಗಿದೆ. ಒಬ್ರಲ್ಲ, ಅವರು ಒಟ್ಟು 5 ಜನರ ಮೇಲೆ ಹಲ್ಲೆ ಆಗಿದೆ. ಆ 5 ಜನರಲ್ಲಿ ನಾವು ಅವ್ರನ್ನ ಹೋಗಿ ಮಾತಾಡಿ ಆ ಧೈರ್ಯ ತುಂಬುವಂಥದ್ದು ನಮ್ಮ ಕರ್ತವ್ಯ.
ನಮ್ ಕಾರ್ಯಕರ್ತರ ಭೇಟಿಗೆ ನಾನು ಹೋಗೋಂಗಿಲ್ಲ, ನಮ್ ಕಾರ್ಯಕರ್ತರನ್ನ ನಾವು ನೋಡೋಂಗಿಲ್ಲ ಅಂತ ಅಂದ್ರೆ ನಾವ್ ಯಾವ ಆಡಳಿತದಲ್ಲಿದ್ದೀವಿ? ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಹೇಳೋದೇನಂತ ಅಂದ್ರೆ ಜಾಗೃತರಾಗಬೇಕು ಮತ್ತು ನಾಳೆ ಹೋರಾಟ ಯಶಸ್ವಿ ಆಗಬೇಕು. ನಾನು ತಿಪ್ಟೂರ್ನ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಾಳೆ ಹೋರಾಟ ಏನಿದೆ, ಇವತ್ತು ನಮ್ಮನ್ನು ತಡೆದಿರಬಹುದು, ನಮ್ಮನ್ನು ಬರೆದಂತೆ ನಿರ್ಬಂಧ ಹಾಕಿರ್ಬೋದು, ಆದ್ರೆ ಹಿಂದೂ ಕಾರ್ಯಕರ್ತರಿಗಾದಂತ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಧ್ವನಿ ಸೇರಿಸಬೇಕು. ನೀವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಬೇಕು. ಪ್ರತಿಭಟಿಸೋದು ನಿಮ್ಮ ಹಕ್ಕಿದೆ. ಇಂಥ ಅನ್ಯಾಯಗಳು ಕಮ್ಮಿ ಆಗಬೇಕು ಮತ್ತು ತಿಪ್ಟೂರ್ನಾದ್ಯಂತ ಇರತಕ್ಕಂತ ಅಷ್ಟು ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸುವಂತೆ ನಾನು ಜಿಲ್ಲಾಡಳಿತಕ್ಕೆ ಕೇಳ್ತೀನಿ. ಹೇಗೆ ಪುನೀತ್ ಕೆರೆಹಳ್ಳಿನ ಬರಬಾರ್ದು ಅಂತ ಹೇಳಿ ನಿರ್ಬಂಧ ಹಾಕಿದ್ರಲ್ಲ, ಹೇಗೆ ನೀವು 2-3 ಗಂಟೆ ಒಳಗಾಗಿ ಆದೇಶವನ್ನ ಮಾಡಿಸ್ಕೊಳ್ತೀರಿ ಬರಬಾರ್ದು ಅಂತ ಹೇಳಿ, ನಾನು ಅದನ್ನೇ ಕೇಳ್ತಿದ್ದೀನಿ. ಅದೇ ರೀತಿ ಇಡೀ ತುಮಕೂರಿನ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಕಸಾಯಿಖಾನೆಗಳನ್ನ ಬಂದ್ ಮಾಡಿ. ಅಕ್ರಮವಾಗಿ ಗೋಸಾಗಟನೆ ಆಗುತ್ತೆ, ಅದನ್ನ ನಿರ್ಬಂಧ ಮಾಡಿ. ಇವತ್ತು ನಾಕಾಬಂದಿಗಳನ್ನ ಹಾಕೊಂಡು ಅಲ್ಲಲ್ಲೇ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಪುನೀತ್ ಕೆರೆಹಳ್ಳಿಯನ್ನ ತಡಿಬಹುದಾದ್ರೆ ಅದೇ ಬ್ಯಾರಿಕೇಡ್ಗಳನ್ನ ಹಾಕೊಂಡು ಅಕ್ರಮವಾಗಿ ಸಾಗಿಸುವ ಗೋವುಗಳನ್ನ ಯಾಕೆ ತಡೆಯೋಕ್ಕಾಗೋದಿಲ್ಲ ಅಂತ ಕೇಳ್ತೀನಿ. ನಮ್ಮನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಇವತ್ತು ನಿಜಕ್ಕೂ ನನಗೆ ಬಹಳ ನೋವಾಗ್ತಾ ಇದೆ. ಆದಷ್ಟು ಬೇಗ ಈ ಸರ್ಕಾರ ಹೋಗ್ಬೇಕು ಅಂತ ಹೇಳಿ ಬಯಸ್ತೀನಿ ನಾನು. ಎಲ್ಲರನ್ನು ಬಂಧಿಸಬೇಕು, ಬಂಧಿಸಿ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಬೇಕು. ಏನು ನೀವು ಕೋಕಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಹಾಕ್ತಾ ಇದ್ದೀರಿ, ಆ ಕೋಕವನ್ನು ಕೂಡ ಈ ಏನು ಜಿಹಾದಿಗಳಿದ್ದಾರೆ ಅವರಿಗೂ ಕೂಡ ಕೋಕವನ್ನ ಹಾಕಿ ಅವರನ್ನು ಒಳಗೆ ಜೈಲಿಗೆ ಅಟ್ಟಬೇಕೆನ್ನುವಂತಹ ಆಗ್ರಹವನ್ನ, ಮನವಿಯನ್ನ ಈ ಸಭೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ನಡೆಯುತ್ತಿರುವಂತಹ ಸರ್ಕಾರಕ್ಕೆ ಮತ್ತೆ ನಾವು ಆಗ್ರಹವನ್ನ ಮಾಡ್ತೇವೆ. ಇವತ್ತು ಏನು ಅಕ್ರಮ ಮಸೀದಿಗಳಿದೆ, ಇಲ್ಲಿರುವಂತಹ ಜಿಲ್ಲಾಡಳಿತ ಇರಬಹುದು, ಇಲ್ಲಿರುವಂತಹ ಉಸ್ತುವಾರಿ ಸಚಿವರುಗಳು ಇರಬಹುದು, ನೀವೊಮ್ಮೆ ಯೋಚನೆಯನ್ನು ಮಾಡಿ. ಇಲ್ಲಿ ಏನು ಅಕ್ರಮ ಮಸೀದಿಗಳಿದೆ, ಅಕ್ರಮ ಕಸಾಯಿಖಾನೆಗಳಿದೆ, ಅದನ್ನೆಲ್ಲವನ್ನ ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಮತ್ತೆ ಮತ್ತೆ ತಿಪಟೂರಿನ ಹಿಂದೂ ಸಮಾಜ ಈ ರೀತಿಯಾಗಿ ಇದು ಸಾಂಕೇತಿಕ ಹೋರಾಟ. ಈ ನೀವು ಸಾಂಕೇತಿಕ ಹೋರಾಟದಲ್ಲೇ ನಾವು ಇಷ್ಟು ಜನ ಸೇರಿದ್ದೇವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯಾಗಿ ಮುಂದುವರಿದ್ರೆ ಇಡೀ ತಿಪಟೂರಿನಲ್ಲಿರುವಂತಹ 3 ಲಕ್ಷ ಹಿಂದೂ ಸಮಾಜ ರಸ್ತೆಗಿಳಿದು ನಿಮ್ಮನ್ನ ಯಾವ ರೀತಿಯಾಗಿ ಇಲ್ಲಿಂದ ಒದ್ದೊಡಿಸ್ಬೇಕಂತ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಹಿಂದೂ ವಿರೋಧಿಗಳು, ಧರ್ಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು, ನಿಮ್ಮನ್ನ ನೀವು ಯೋಚನೆ ಮಾಡಿಕೊಳ್ಳಿ. ಮತ್ತೆ ತಿಪಟೂರಿನಲ್ಲಿ ಶಾಂತಿ ನೆಲೆಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ, ಸರ್ಕಾರ, ಜಿಲ್ಲಾಡಳಿತ ಇದನ್ನು ಮಾಡ್ಬೇಕನ್ನುವಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.